ಗುರುಜಿ, ಹಿಂದೊಮ್ಮೆ ನೀವು ನಮಗೆ ಹೇಳ್ತಿದ್ರಿ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕೋಬೇಕೋ ಬೇಡವೋ ತಿಳಿಸ್ಕೊಡ್ತೀನಿ ಅಂತ. ಮಧ್ಯದಲ್ಲಿ ಎಲ್ಲೋ ಆ ಲಿಂಕ್ ಬಿಟ್ಟು ಹೋಗಿತ್ತು. ಏನ್ ಗುರುಜಿ, ಸಾಕೋಬೇಕೋ ಬೇಡವೋ? ಸಾಕೊಂಡ್ರು ಕೂಡ ನಾಯಿ ಇದನ್ನೆಲ್ಲ ಒಳಗ್ ಬಿಟ್ಕೊಬಾರ್ದು ಅಂತ ಹೇಳ್ತಿರ್ತೀರಾ, ಆದ್ರೆ ಸಾಕೋಬಹುದಲ್ವೇ? ನೋಡಿ ವೀಕ್ಷಕರೇ, ಇವತ್ತಿನ ಶಿವಂ ವಾಸ್ತುವಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಮಾತಾಡೋಣ ಅನ್ನೋಷ್ಟರಲ್ಲಿ ಪಾಪ ದಿವ್ಯ ಜ್ಞಾಪಿಸಿದ್ಲು. ನಾವು ಯಾವಾಗಲೂ ಹಳೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದ ಹಾಗೆ ಈ ಪ್ರಾಣಿಗಳನ್ನು ಸಾಧಾರಣವಾಗಿ ಏನಕ್ಕೆ ಹೇಳ್ತೀವಿ ಅಂದರೆ, ಕೈಕಾಲು ತೊಳ್ಕೊಂಡು ಮನೆಗೊಳಗೆ ಬರಬೇಕಾದ್ರೆ ಗ್ರಹಗಳನ್ನು ದೂರ ತಳ್ಳಿ ಅಂತೀವಿ. ಗ್ರಹ ದೋಷಗಳು ಜಾಸ್ತಿ ಮೆತ್ಕೊಳ್ಳೋದು ಯಾರಿಗೆ? ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾತ್ರನೇ ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಲವ್ ಬರ್ಡ್ಸ್ ಅಂತ ಇಟ್ಕೊಳ್ಳಿ. ಯಾವುದೋ ಪ್ರೀತಿಯ ಒಂದು ಪಕ್ಷಿಗಳು ಅಂಥೇಳಿ ಚಿಕ್ಕ ಚಿಕ್ಕ ಪಕ್ಷಿಗಳು, ಅದು ಶಾಪ ಹಾಕೋದೇ ಜಾಸ್ತಿ. ಆ ಪಕ್ಷಿಗಳು ಶಾಪ ಹಾಕ್ತಾ ಎತ್ಕೊಂಬಂದ್ಬಿಟ್ಟು ನೀವು ಸೆರೆಮನೆ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಗೂಡಿನಲ್ಲಿ ಕಬ್ಬಣದ ಗೂಡು ತಂದ್ಬಿಟ್ಟು ಮನೇಲಿ ಇಟ್ಕೊಂಡ್ಬಿಡ್ತೀರ ಅನ್ನೋದು. ನೀವು ಆಟ ಆಡೋದು ಪುಟ್ಕೋಸಿ ಇರಲಿ, ಆದರೆ ಅದು ಜೀವನ ಪೂರ್ತಿ ನಿಮ್ಮನ್ನು ಶಾಪ ಆಗ್ತಿರುತ್ತೆ. ಹಾಳಾಗಿ ಹೋಗಿ ಅಂತ. ಆ ಶಾಪ ನನ್ನನ್ನು ಹೇಗೆ ಸೆರೆಮನೆ ಇಟ್ಟಿದ್ದೀರಾ? ಶಾಪ ಅಂತ. ಯಾಕೆಂದರೆ ಅದಕ್ಕೆ ಜೀವ ಆತ್ಮ ಏನು ಹೇಳುತ್ತೆ, ಅದು ನಮ್ಮ ಆಯುಸೇ ಪುಟ್ಟದಾಗಿರುತ್ತೆ. ಯಾಕೆಂದರೆ ಋಷಿ ಮುನಿಗಳ ಶಿಷ್ಯರೇ, ಅಂದಿನ ಋಷಿ ಮುನಿಗಳ ಶಿಷ್ಯರೇ ಇವರು ಲವ್ ಬರ್ಡ್ಸ್. ಅಂದರೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಇವರೆಲ್ಲ ಯಾರಿದ್ದಾರೆ ಅಂದರೆ ರತಿ ಮನ್ಮಥನ ಯಕ್ಷ ಸ್ವರೂಪದಲ್ಲಿರ್ತಕ್ಕಂಥ, ಅದಕ್ಕೆ ಯಕ್ಷಲೋಕ ಅಂತ ಕರಿತೀವಿ. ಯಕ್ಷಲೋಕದಿಂದ ಬಂದಿರತಕ್ಕಂಥ ಈ ಲವ್ ಬರ್ಡ್ಸ್ ಅನ್ನೋ ಪಕ್ಷಿಗಳನ್ನು ನೀವು ಸಾಕಿದ್ರೆ ದಿನಾ ಶಾಪ, ಕ್ಷಣಕ್ಕೆ ಶಾಪ. ಅದಕ್ಕೆ ಆ ಪಕ್ಷಿಗಳು ಹೇಳ್ತಾ ಇರುತ್ತೆ, ಹಾಳಾಗಿ ಹೋಗಿ ನಮ್ಮನ್ನು ಹೀಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಯಾಕೆಂದರೆ ತನ್ನ ಜೀವ ಇರೋದೇ ಸ್ವಲ್ಪ ದಿವಸ, ಅದಿರೋದು ಪುಟ್ಟದಾಗಿ ಆ ಪಕ್ಷಿಗಳನ್ನ ನೀವೇನೋ ಸುಂದರವಾಗಿದೆ ಅಂತ ನೋಡಿ ಆನಂದ ಪಡಬೇಕೆ ಹೊರತು ಕೈಗೆ ಸಿಗಲಿಲ್ಲ ಅಂದ್ಬಿಟ್ಟು ಎತ್ಕೊಂಬಂದು ಸೆರೆಮನೆಯಲ್ಲಿ ಹಾಕ್ಕೊಂಡ್ರೆ ಬಹಳ ದೊಡ್ಡ ಘೋರ ಅಪರಾಧ. ಇದೇ ರೀತಿಯಾಗಿ ಗಿಣಿಗಳನ್ನು, ಶುಕ ಮುನಿಗಳನ್ನು ಎರಡಾಗಿದ್ದರೆ ಸಾಕೋಬೋದು, ಆದರೆ ಗೂಡಲ್ಲಿ ಹಾಕಬಾರ್ದು. ಅದನ್ನು ಚೆನ್ನಾಗಿ ಪಳಗಿಸಿ ಹೊರಭಾಗದಲ್ಲಿ ಬಿಟ್ಕೊಂಡು, ಹಾಗೆ ಮನೆಯ ಸುತ್ತಮುತ್ತಲು ಒಳಭಾಗದಲ್ಲಿ ಆವರಣದಲ್ಲಿ ಹಾರು ಹೋಗದೇ ಇದ್ದಾಗೆ ಏನೋ ರೆಕ್ಕೆ ಕತ್ತರಿಸ್ಕೊಂಡು ಇಟ್ಕೊಂಡಿರ್ತಾರೆ. ಕತ್ತರಿಸಲೂಬಾರ್ದು ಅಂದರೆ ಪೂರ್ತಿ ರೆಕ್ಕೆ ಕತ್ತರಿಸೋದಲ್ಲ, ವಶೀಕರಣ, ಮನೆ ಒಳಗೆ ಅದು ಪೂರ್ತಿ ಹಾರ ಹೋಗದಾಗದಿದ್ದಾಗೆ ಕತ್ತರಿಸಿ ಇಟ್ಕೊಂಡಿರ್ತಾರೆ ಕೆಲವರು. ಆದರೆ ಶುಕ ಯಾವತ್ತೂ ಎರಡೇ ಇಟ್ಕೋಬೇಕು. ಒಂದು ಶುಕನ ಇಟ್ಕೊಂಡ್ರೆ ಅದು ಶಾಪವೇ. ಆ ಶುಕ ಹೇಳತ್ತಂತೆ, ನನ್ನ ಜೋಡಿನ ಹಾಳು ಮಾಡಿದೆ. ಯಾಕೆಂದರೆ ಈ ಶುಕ ಮುನಿ ಅನ್ನೋದೇನು ಅಂದರೆ, ಶುಕ್ರ ಗೃಹಗಳು ಏನಿದ್ದಾರೆ ಅವರ ಶುಕ ಮುನಿಗಳು ಯಾವತ್ತೂ ಧರ್ಮಪತ್ನಿ ಇಲ್ಲದೆ ಯಾವ ಕೈಂಕರ್ಯವೂ ಅವರ ಲೋಕದಲ್ಲಿ ಮಾಡಿಲ್ಲ. ಅವ್ರು ಎಲ್ಲೇ ಹೋಗಲಿ ಧರ್ಮಪತ್ನಿ ಸಮೇತ ಅಂತಲೇ ಹೇಳುತ್ತೆ. ಅದಕ್ಕೆ ಸಾವಧಾನ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ಹೆಂಡತಿ ಮುಖಾಂತರವೇ ಅಗ್ನಿ ಪ್ರವೇಶ ಮಾಡೋದು. ಹೆಣ್ಣು ಯಾವುದೇ ಒಂದು ಗಂಡು ಹೋಮ ಮಾಡಿದ್ರು ಕೊನೆಗೆ ಬಂದು ಪೂರ್ಣಾಹುತಿಯನ್ನು ಕೊಡೋದು ಹೆಣ್ಣಿನ ಮುಖಾಂತರ. ಅದಕ್ಕೆ ಗಂಡು ಹೆಣ್ಣು ಎರಡೂ ಸಮಭಾಗದಲ್ಲಿ ಶುಕಮುನಿಗಳು ಶುಕ ನುಡಿದಿದ್ದು ನಡೆಯುತ್ತೆ ಅಂತ. ಅದಕ್ಕೆ ಇವತ್ತು ಗಿಣಿಯನ್ನು ಇಟ್ಕೊಂಡ್ಬಿಟ್ಟಿರ್ತಕ್ಕಂಥ ಸಾಕ್ಷಾತ್ ಮೀನಾಕ್ಷಿ, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಯಾರೇ ಆಗಲಿ ಆ ದೇವತೆಗಳು ಇಟ್ಕೊಂಡ ಹಾಗೆ ಪಟ್ಟೀಶ್ವರಂ ದುರ್ಗಾ ಕೂಡ ಗಿಣಿಯನ್ನು ಎಡಭಾಗಲಿ ಇಟ್ಕೊತಾಳೆ. ಯಾಕೆಂದರೆ ಆ ಗಿಣಿ ನುಡಿದಿದ್ದು ಸತ್ಯವಾಗತ್ತೆ ಅಂತ. ಇವತ್ತಿನ ದಿವಸ ನಾನೇನು ಚಿದಂಬರ ರಹಸ್ಯ ಹೇಳ್ತಾ ಇದ್ದೆ, ಅಲ್ಲೂ ನೋಡಿದ ಗಿಣಿ ಶುಕಮುನಿಗಳ ಮುಖಾಂತರವಾಗಿ ಬಂದಿರತಕ್ಕಂಥ. ಅದಕ್ಕೆ ನಿಂಬೆಹಣ್ಣು ತಿನ್ನಕ್ಕೆ ಬರ್ತಾ ಇದ್ದಾರೆ ಶುಕಗಳು, ವಿಶೇಷವಾಗಿ ಸತ್ಯವನ್ನು ನುಡಿದಿದ್ದೇ ಸಾಕ್ಷಿ ರೂಪ ಅಂತ. ಇವತ್ತಿಗೆ ಆ ಚಿದಂಬರ ರಹಸ್ಯ ಅಂತಕ್ಕಂಥ ಜೀವನ ರಹಸ್ಯದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಈ ರೀತಿ ಮನೇಲಿ ಇಟ್ಕೋಕೂಡ್ದು. ಇದೇ ಶಿವಂ ವಾಸ್ತು. ಇಂಥ ಒಂದು ಶಿವಂ ವಾಸ್ತುವಲ್ಲಿ ಏನಕ್ಕೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ನಾಯಿಗಾಗಲಿ ಬೆಕ್ಕಗಾಗಲಿ ಸಾಧಾರಣವಾಗಿ ಗ್ರಹ ದೋಷಗಳು ಜಾಸ್ತಿ. ನಾಯಿ ಅಂದರೆ ಶ್ವಾನ, ಅದು ಎಲ್ಲಿಂದ ಬರುತ್ತೆ? ಕಾಳಬೇರುವಿನ ಸ್ವರೂಪ ಅಥವಾ ನಾರಾಯಣ ಅಂತ ಹೇಳ್ತಾರೆ ಸ್ವರೂಪ. ಅಂದರೆ ದೇವತಾ ಸ್ವರೂಪದಲ್ಲಿ ಈ ನಾಯಿ ಕರ್ಮಸ್ಥಾನವನ್ನು ದಾಟಿರ್ತಕ್ಕಂಥದ್ದು. ಯಮಧರ್ಮರಾಜನೇ ಅವತಾರ ತೊಗೊಂಡಿರ್ತಕ್ಕಂಥ ವಿಚಾರ ನಾಯಿಯಾಗಿ ಬಂದು ಧರ್ಮರಾಜ ಜೊತೆ ಹೋಗಿದ್ದಾನೆ. ಅದಕ್ಕೆ ಆ ಶ್ವಾನ ಅನ್ನೋದಕ್ಕೆ ನಿಯತ್ತು ಜಾಸ್ತಿ ಇರತಕ್ಕಂಥ ಒಂದು ಪ್ರಾಣಿಗ ಯಾವತ್ತೂ ಎಲ್ಲ ಗ್ರಹಗಳು ಹತ್ತಿರವಾಗೇ ಇರುತ್ತಂತೆ. ಭಾಳ ಪ್ರೀತಿ ಅಂತೆ ಗ್ರಹಗಳಿಗೆ. ನಾಯಿ ಕಂಡ್ರೆ ತುಂಬ ಪ್ರೀತಿ. ಅದಕ್ಕೆ ನೋಡಿ, ಒಂದು ಚೂರು ಊಟ ಹಾಕಿದ್ರು ಸಾಯೋವರೆಗೂ ನಿಯತ್ ಮೇಲೆ. ಅಂದರೆ ಗ್ರಹಗಳು ಕೂಡ ಅದ್ರ ಜೊತೆಗೆ ತಲೆಭಾಗ ನಿಲ್ತಿರುತ್ತಂತೆ ನಾರಾಯಣನಿಗೆ. ಹಾಗೆ ಈ ನಾಯಿಗೆ ನಾವು ಮನೆಯಲ್ಲಿ ಬಿಟ್ಕೊಂಡಾಗ ಎಷ್ಟೋ ಜನ ಹೊಸಲು ಒಳಗೆ ಇಟ್ಕೋಬೇಡಿ ಅಂತ ಹೇಳ್ತೀವಿ. ಹೊರಗಡೆ ಇಟ್ಕೊಳ್ಳಿ, ಆವರಣ ದೊಡ್ಡದಾಗಿದ್ದರೆ ಹೊರಗಡೆ ಇಟ್ಕೊಳ್ಳಿ. ಹೊಸಲು ಒಳಗೆ ಇಟ್ಕೊಳ್ಳೋದು, ಬೆಡ್ ಮೇಲೆ ಮಲಗಿಸ್ಕೊಳ್ಳೋದು, ಮನೆ ಒಳಗೆ ತಂದು ಇಟ್ಕೊಂಬಿಡೋದು, ಮುದ್ದಾಡಿ ಬೇಡ ಅಂದಿಲ್ಲ. ಯಾಕಂದರೆ ನಾಯಿ ಇವತ್ತಿನ ಕಾವಲ್ಗಾರ ಬೇಕೇ ಬೇಕು. ಎಷ್ಟೋ ಜನ ಕಳ್ಳಕ್ಕೆ ಹಾಕೋರು ಭಾಳ ಜನ ಇದ್ದಾರೆ. ನಾಯಿಗಳು ಇಟ್ಕೋಬೇಕು, ಆದರೆ ಹೊಸಲು ಒಳಗೆ ಇಟ್ಕೋಬೇಡಿ. ಬೆಕ್ಕನ್ನು ಮಾತ್ರ ಯಾವ ಕಾಲಕ್ಕೂ ಮನೇಲಿ ಸಾಕಲೇಬಾರ್ದು. ಬೆಕ್ಕನ್ನ ಸಾಕಿದ್ರೆ ಮನೆ ಸರ್ವನಾಶ. ಬರೆದಿಟ್ಕೊಂಬಿಡಿ, ಒಂದು ಕೂದಲು ಕೆಳಗೆ ಬಿದ್ರು ಅನ್ನತಂತೆ. ಮಾರ್ಜಾಲ ಇದೆಯಲ್ಲ, ಒಂದು ಕೂದಲು ಕೆಳಗೆ ಬಿದ್ದರೆ ಅಷ್ಟು ಮಹಾಪಾಪ ಅಂತೆ. ಈ ಮಾರ್ಜಾಲ ಯಾರಿಗೆ ಸೇರಿರ್ತಕ್ಕಂಥದ್ದು? ಸಾಕ್ಷಾತ್ ಕಿನ್ನರರಿಗೆ ಸೇರಿರ್ತಕ್ಕಂಥ. ಕಿನ್ನರು ಅಂದರೆ ಪುಟಪುಟಾಣಿ ಕುಬ್ಜಗಳಾಗಿರ್ತಕ್ಕಂಥವ್ರು. ಯಕ್ಷ ಕಿನ್ನರ ಕಿಂಪುರುಷ ಅಂತ ಹೇಳ್ತಾ ಒಂದು ಲೋಕಗಳಿದೆಯಲ್ಲ, ಹಾಗೆ ಕಿನ್ನರರು. ಈ ಕಿನ್ನರರು ನಾಗಲೋಕಕ್ಕಿಂತ ಕೆಳಗಿರ್ತಾರೆ. ಅದೇ ಕಿನ್ನರರೇ ಇವತ್ತಿನ ದಿವಸ ನಾವೇನು ಮಣ್ಣು ಹುಳ ಅಂತ ಕರಿತೀವಲ್ಲ, ಅವರೇ ಕಿನ್ನರರು. ಅವರು ಕಟ್ಟಿರೋ ಹುತ್ತದಲ್ಲಿ ಹಾವು ಬಂದು ವಾಸ ಮಾಡುತ್ತೆ, ನಾಗರಾಣಿ ವಾಸ ಮಾಡ್ತಾಳೆ. ಎಷ್ಟು ದೊಡ್ಡದಾಗಿ ಬೆಳೆಸಬೇಕಾದ್ರೂ ಅದು
ಮಾಡ್ತಕ್ಕಂಥ ವಿಚಾರ ಹಾವು ಬಂದು ವಾಸವಾಗಿರುತ್ತೆ. ಕಿನ್ನರೆಲ್ಲ ಪುಟ್ಟದಾಗಿರುತ್ತೆ. ಅದೇ ನೋಡಿ ಅದಕ್ಕೆ ಜೀವ ಕೂಡ 2.5 ಗಂಟೆ ಕಾಲ, ಕಿನ್ನರಿಗೆ 2.5 ಗಂಟೆ ಕಾಲ. ಹೇಗೆ? ಅದು ಮಣ್ಣು ಹುಳ ಆಗಿರುತ್ತೆ, ಅದಾದ್ಮೇಲೆ ಮಣ್ಣಲ್ಲಿ ಮತ್ತೆ ಸೇರ್ಕೊಂಡ್ಬಿಡುತ್ತೆ. ಮಳೆ ಬರುತ್ತೆ ಅಂತ ಸೂಚನೆ ಬಂದರೆ ರೆಕ್ಕೆಗಳು ಬಂದು ಹಾರಾಗುತ್ತೆ. ತದನಂತರ 2.5 ಗಂಟೆ ಕಾಲದೊಳಗೆ ರೆಕ್ಕೆ ಎಲ್ಲ ಬಿದ್ದು ಹೋಗುತ್ತೆ, ಮತ್ತೆ ತಿರುಗಿ ತನ್ನ ಭೂಮಿಯನ್ನು ದೇಹವನ್ನು ತ್ಯಾಗಿಸ್ಬಿಡುತ್ತೆ. ಅದಕ್ಕೆ 2.5 ಗಂಟೆ ಕಾಲ ಇರತಕ್ಕಂಥ ಈ ಜೀವವನ್ನು ಆ ಕಿನ್ನರಾಗಿರ್ತಕ್ಕಂಥ ವಿಚಾರ ಈ ಮಾರ್ಜಾಲ ಬೆಕ್ಕೆ ಅದಕ್ಕೆ ವಿಶೇಷ. ಅದಕ್ಕೆ ಪುನುಗು ಬೆಕ್ಕು ಅಂತ ನಾವು ಕರಿತೀವಿ ಕಾಡಲ್ಲಿ. ಅದಕ್ಕೆ ಬೆಕ್ಕಿನ ಜಾತಿ ಎಲ್ಲ ನೋಡ್ಬೋದು ನೀವು. ಸಿಂಹ, ಹುಲಿಗೆ ಎಲ್ಲ ವಿದ್ಯೆನೂ ಹೇಳ್ಕೊಡ್ತಂತೆ, ಮರ ಹತ್ತೋದು ಹೇಳ್ಕೊಟ್ಟಿಲ್ಲ. ಕೆಲವರಿಗೆ ಮರ ಹತ್ತೋದು ಹೇಳ್ಕೊಟ್ಟಿದೆ, ಯಾವ ಕಾಲಕ್ಕೂ ಯುದ್ಧ ಹೇಗೆ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಈ ಒಂದು ಬೆಕ್ಕು ಮಾರ್ಜಾಲ ಅನ್ನೋದು ಶಾಪವನ್ನು ಹಾಕುತ್ತೆ. ಒಂದೊಂದು ಕೂದಲು ಒಂದೊಂದು ಕಿನ್ನರಿಗೆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಅದಕ್ಕೆ ಅದನ್ನು ಮನೇಲಿ ಇಟ್ಕೊಂಡಾಗ ನೀವೇನು ಹೇಳ್ತಾರೆ ಡಾಕ್ಟರ್ಸು, ಸುಮ್ಮನೆ ಬೆಕ್ಕನ್ನು ಹಿಂಗೆ ಸುಮ್ಮನೆ ಹಾಗೆ ಮುಟ್ಬಿಟ್ಟು ಒಂದು ಮಗುಗೆ ಸುಮ್ಮನೆ ಮೂಗತ್ರ ಹಿಂಗೆ ತೊಗೊಂಡೋಗಿ ಅಕ್ಷಯ ಅನ್ನತ್ತದು. ನೀವೇನು ಬೇಡ, ಬೆಕ್ಕನ್ನು ತುಂಬ ಸೋರ್ಬೇಡಿ, ಸುಮ್ಮನೆ ಹಾಗಂದು ಮಗು ಯಾವ್ದಾರ ಬಾಯಿ ಅಕ್ಷಿ ಅಂತಾರೆ, ಮುಗ್ದಾಯ್ತು, ರೋಗ ಬಂದ್ಬಿಡ್ತು ಬೆಕ್ಕಗೆ. ಬೆಕ್ಕಿನ ರೋಗ ಮಗು ಅಂಟ್ಕೊಂಡ್ಬಿಡ್ತು. ಎಷ್ಟು ಬೇಕು ಅಂದರೆ ಆ ಗ್ರಹಗತಿಗಳು ಅಷ್ಟೇ ಚೆನ್ನಾಗಿ ಅಫೆಕ್ಟೆಡ್. ಅದಕ್ಕೆ ಮನೆ ಒಳಗೆ ಬೆಕ್ಕನ್ನು ಸಾಕಲೇಬೇಡಿ, ಶಾಪ. ಅಳಿಲ್ಗಳನ್ನ ಸಾಕ್ತಾರೆ ಭಾಳ ಜನ, ಎಷ್ಟೋ ಜನ ಕೋತಿಗಳನ್ನ ಸಾಕ್ತಾರೆ. ಕೋತಿಗಳನ್ನ ಸಾಕಿ ಬೇಡ ಅಂದಿಲ್ಲ, ಯಾವತ್ತೂ ಕೋತಿಗಳು ಮನೆ ಒಳಗಿರುತ್ತೆ ಅಂತ ಇಟ್ಕೊಳ್ಳೋಣ. ತುಂಬ ಪ್ರೀತಿ, ಮನೆ ಒಳಗೆ ತರ್ಬೋದು, ಇಟ್ಕೋಬೋದು, ಕಪಿಶ್ರೇಷ್ಠವಾದ ಒಳ್ಳೆಯದು. ದೇವ್ರ ಮನೆ ಒಳಗೆ ಬಂದ್ಬಿಡ್ತು ಅಂದರೆ ಕೋತಿ ಗ್ಯಾರಂಟಿ ನಿಮ್ಮ ಮನೆಯಲ್ಲೇ ಸಾವು ಅಂತ ಅರ್ಥ. ಅಂದರೆ ಆ ಕೋತಿ ಅಕಸ್ಮಾತ್ ದೇವರ ಮನೆಯೊಳಗೆ ಕಾಲಿಡ್ತು ಅಂದರೆ ನಿಮ್ಮ ಮನೇಲಿ ಮೃತ್ಯು. ನಿಮ್ಗೆ ಗೊತ್ತಾಗಲ್ಲ ಯಾವತ್ತು ಹೋಗಿ ಬರುತ್ತೋ. ಮಕ್ಕಳ ಜೊತೆ ಆಡತ್ತೆ, ಒಳ್ಳೆ ಸಂತೋಷ. ಕೆಲವೊಂದು ಕೋತಿಗಳನ್ನು ಸಾಕಿರೋ ವಿಚಾರ ಹೇಳ್ತಾ ಇದ್ದೀನಿ. ಆಗ ಆ ಕೋತಿ ತಾನು ಇಟ್ಕೊಂಡ್ಬಿಟ್ರೆ ಆ ಮನೇಲಿ ಮೃತ್ಯು ಆದವ್ರಿಗೆ ಅಪಾರವಾದ ಮೃತ್ಯು. ಅಂದರೆ ಒಂದೇ ದಿವಸದಲ್ಲಿ ಆ ಮೃತ್ಯು ಯಾವತ್ತು ಬರುತ್ತೆ, ಯಾವ ಕ್ಷಣಕ್ಕೆ ಬರುತ್ತೆ ಗೊತ್ತಿಲ್ಲ, ಆ ಮನೇಲಿ ಮೃತ್ಯು ಗ್ಯಾರಂಟಿ. ಒಂದು ಸಲ ಆ ಮನೇಲಿ ಮೃತ್ಯು ಆಗಿಬಿಟ್ರೆ ಆ ಕೋತಿ ನಿಮ್ಮಲ್ಲಿ ನಿಲ್ಲಲ್ಲ. ನೀವು ಬೇಕು ಅಂದರೂ ಹೇಗೆ ಮಾಡೋದು ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಯಾಕೆ ತಪ್ಪಿಸ್ಕೊಂಡು ಹೋಗುತ್ತೆ ಅಂದರೆ ಕೋತಿಗಳಿಗೆ ಶಾಪ ಏನು ಅಂದರೆ ಎಲ್ಲಿ ಮೃತ್ಯು ನಡೆಯುತ್ತೋ ಆ ಜಾಗಕ್ಕೆ ಮತ್ತೆ ವಾಪಸ್ ಬರಲ್ಲ, ಅದು ಹೊರಟೋಯ್ತು. ಆ ಮೃತ್ಯು ಏನಾಗಿದೆಯೋ ಅದು ಎಷ್ಟು ದೋಷಗಳು ಅಂದರೆ ಆ ಮನೇಲಿ ಒಂದು ಮೃತ್ಯು ಆದರೂ ಸಾಕು, ರೋಗಗಳು ಹರಡಕ್ಕೆ ಶುರು ಆಗುತ್ತೆ. ಅಂದರೆ ಕೋತಿಯಿಂದ ಸತ್ತು ಅಂತಲ್ಲ, ದೇವರ ಮನೆ ಆವರಣ, ದೇವರ ಸಾನ್ನಿಧ್ಯ ಹೊರಟೋಯ್ತು. ಅಂದರೆ ಅರ್ಥ ಏನು ಅಂದರೆ ಕೊನೆ ಕಾಲದಲ್ಲಿ ಒಬ್ಬ ಮನುಷ್ಯ ಸಾಯಬೇಕಾದ್ರೆ ನಮ್ಮ ನಾರಾಯಣ ಲಕ್ಷ್ಮಿ ಇಬ್ಬರು ಹೃದಯದಲ್ಲಿ ಇರ್ತಾರೆ. ಎಲ್ಲ ದೇಹ ಬಿದ್ದೋಯ್ತಂತೆ, ಇನ್ನೇನು ಕೊನೆಗೆ ಕೆಳಗೆ ಪ್ರಾಣ ಹೋಗಬೇಕಾದ್ರೆ ಗರುಡ ಎತ್ಕೊಂಡು ಹೋಗೋದಂತೆ, ಆಂಜನೇಯನೇ ಎತ್ಕೊಂಡು ಹೋಗೋದಂತೆ. ಅದಕ್ಕೆ ಪ್ರಾಣವನ್ನು ಎತ್ಕೊಂಡು ಹೋಗೋ ಪ್ರಾಣದೇವರು ಅಂತ ಅವನಿಗೆ ನಾಮಕರಣ. ಯಾಕೆಂದರೆ ಪ್ರಾಣವನ್ನು ಅಪಾನ ಸ್ವರೂಪದಲ್ಲಿ ತೊಗೊಂಡು ಲಕ್ಷ್ಮೀನಾರಾಯಣ ಹೊರಡೋಣಪ್ಪ, ಸಮಯ ಆಯಿತು, ಈ ದೇಹದಲ್ಲಿ ಇನ್ನೇನು ಉಳಿದಿಲ್ಲ, ಇರೋದೇ ನಾವು ಇಷ್ಟು 3 ಜನ, ಬನ್ನಿ ಹೊರಟೋಗೋಣ ಅಂತ ಎತ್ಕೊಂಡು ಹೊರಟೋಗ್ತಂತೆ. ಪ್ರಾಣವನ್ನು ಒಂದು ಸಲ ಮನೆಯಿಂದ ಎತ್ಕೊಂಡು ಹೋಗ್ಬಿಟ್ರೆ ಆ ಮನೆ ಇನ್ನು ನಿರ್ಜನ ಪ್ರದೇಶ ಇದ್ದ ಹಾಗೆ ಒಂದೊಂದಾಗಿ ಮನೆಯಲ್ಲಿ ಎಲ್ಲರೂ ಕಳ್ಕೊಂಡ್ಬಿಡ್ತೀವಿ, ಹೋಗೋದು ಸತ್ಯ. ಅದಕ್ಕೋಸ್ಕರ ಇಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿಗೆ ಅಂಥ ಪ್ರಾಣಿಗಳನ್ನ ಸಾಕಬಾರ್ದು. ಇದೆಲ್ಲರ ಜೊತೆಗೆ ಪಕ್ಷಿಗಳನ್ನು ಸಾಕ್ತಕ್ಕಂಥ ವಿಚಾರ ಆಗಲಿ, ಕೋತಿಗಳನ್ನ ಸಾಕೋ ವಿಚಾರ ಆಗಲಿ, ನಾಯಿನ ಸಾಕೋ ವಿಚಾರ ಆಗಲಿ, ಬೆಕ್ಕನ್ನು ಸಾಕೋ ವಿಚಾರ ಆಗಲಿ. ಕೆಲವರು ಹಾವು ಮುದ್ದು ಪ್ರಾಣಿ, ಮನೆ ಒಳಗೆ ಹಾವು ಹೊಕ್ಕಿದ್ರೆ ಸಾಕಂದ್ರೆ ಏನೇನಂದರೆ ಹೊಸಲೊಳಗಲ್ಲ, ಗೇಟ್ ಒಳಗೆ ಸುಮ್ಮನೆ ಹಿಂಗೆ ತಲೆ ಹಾಕಿದ್ರೆ ಸಾಕಂತೆ, ಮನೆ ಬಿಟ್ಟು ಖಾಲಿ ಮಾಡಬೇಕಂತೆ ನಾವು. ಅಂಥದ್ರಲ್ಲಿ ಒಂದು ಕಾಗೆ ಮನೆ ಒಳಗೆ ಬಂದುಬಿಟ್ರೆ ಸಾಕಂತೆ, ಮನೆ ಬಿಟ್ಟು ಖಾಲಿ ಮಾಡಬೇಕು. ಜನ್ಮದಲ್ಲಿ ಆ ಸ್ಥಳದಲ್ಲಿ ವಾಸ ಮಾಡಿಕೊಡ್ದು. ಅಂದರೆ ಯಾವುದೋ ವಿಧಿ ನಿಧಿ ಆಗಿರ್ತಕ್ಕಂಥ ಸರ್ಪರಾಜ ಹಾವು, ವಿಧಿಯಾಗಿರ್ತಕ್ಕಂಥ ಹಣೆ ಬರದಲ್ಲಿ ಕರ್ಮಸ್ಥಾನಾಧಿಪತಿ ಶನೇಶ್ವರ. ಇವರಿಬ್ಬರು ಮನೆಯಲ್ಲ ಸುಮ್ಮನೆ ಹಿಂಗೆ ಬಗ್ನೋಡೋದು ಸಾಕಂತೆ, ಮನೆ ಖಾಲಿ ಮಾಡ್ಕೊಂಡು ಹೋಗಲೇಬೇಕು. ಭಾಳ ಜನ ಹೇಳ್ತಾರೆ ಒಂದು ವಾರ ಬಿಟ್ಕೊಂಡ್ಬಿಡಿ ಆಮೇಲೆ ಸರೋಗತ್ತಲ್ಲ ಅಂತ. ಯಾವ ಜನ್ಮದಲ್ಲೂ ಸರೋಗಲ್ಲ. ಬರೆದಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವತ್ತಿದ್ರೂ ಕೆಟ್ಟ ಗಳಿಗೆಗಳು, ಗೂಬೆಗಳನ್ನು ಮನೆಯೊಳಗೆ ಏನು ಹೇಳ್ತೀವಿ, ಪುಟಾಣಿ ಗೂಬೆಗಳನ್ನ ವಿಗ್ರಹ ಆಗಿ ಇಟ್ಕೋಬೇಕೆ ಹೊರತು. ಭಾಳ ಜನ ಕೇಳಿದ್ರು, ಗುರುಳೆ ಗೂಬೆನ ಇಟ್ಕೋಬಾರ್ದು ಮನೇಲಿ. ನಿಜವಾದ ಗೂಬೆ ಆಮೆಯನ್ನ ಮನೆಯೊಳಗೆ ಇಟ್ಕೋಕೂಡ್ದು, ಮನೆ ಸರ್ವನಾಶ. ನಿಜವಾದ ಇಟ್ಕೊಳ್ಳಬಾರ್ದು, ವಿಗ್ರಹದಾಗಿ ಇಟ್ಕೋಬೋದು, ಸ್ಥಿರವಾಸ. ಆದರೆ ಮನೆ ಮೇಲೆ ನಿಜವಾದ ಆಂದೆ ಏನಾದರೂ ಬಂದರೆ, ಗೂಬೆ ಎಲ್ಲ ಆಂದೆ ದೊಡ್ಡದಾಗಿರ್ತಕ್ಕಂಥದ್ದು ಪ್ರಾಣಿ ಬಂದರೆ ಅದು ಮನೆ ಮೇಲೆ ಕೂತ್ಕೊಂಡ್ಬಿಟ್ರೆ ಮನೆ ಸರ್ವನಾಶ. ಅದಕ್ಕೆ ಹೇಳೋದು, ಯಾವ್ಯಾವ ಪ್ರಾಣಿ ಯಾವ್ಯಾವ ಸಮಯಕ್ಕೆ ಬರುತ್ತೋ, ಯಾವಾಗ ಹೋಗುತ್ತೋ ಗೊತ್ತಾಗಲ್ಲ. ಇಂಥದ್ದೆಲ್ಲ ಸಾಕು ಪ್ರಾಣಿಗಳಾಗಿ ಇಟ್ಕೊಂಡ ಸಮಯದಲ್ಲಿ ಇಂತಿಂಥ ಅನಾಹುತಗಳು ನಡೆಯುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಈಮೋಗಳು ಇಟ್ಕೊಂಡಿರ್ತಾರೆ. ಈಮೋ ಆಸ್ಟ್ರಿಚ್ ಅಂತ ಇಟ್ಕೊಂಡಿದ್ದಲ್ಲ, ಅಂತ ಈಮೋ ಅಂತ ಇಟ್ಕೊಂಡಿದ್ದಾರೆ. ಯಾವುದೋ ಪಾಪ ವಿಶೇಷವಾಗಿರ್ತಕ್ಕಂಥ ಒಬ್ಬ ನಟ ಇಟ್ಕೊಂಡಿದ್ದಂತೆ. ಅವ್ರು ಏನಂತ ಹೇಳ್ತೆ, ಇಂಥ ಒಂದು ಪ್ರಾಣಿಗಳನ್ನ ಸಾಕಿದಾಗ ಅದು ಶಾಪಗ್ರಸ್ತ. ಎಲ್ಲಿ ಅಂದರೆ ವಾಲ್ಮೀಕಿ ಋಷಿ ಆಶ್ರಮದಲ್ಲಿ ಈಮೋ ಇತ್ತು ಅನ್ನೋದಕ್ಕೆ ಇವತ್ತಿಗೂ ಜೀವಂತ ಸಾಕ್ಷಿ ಇದೆ. ಯಾಕೆಂದರೆ ನೀವು ನೋಡ್ಬೋದು, ವಾಲ್ಮೀಕಿ ಋಷಿ ಆಶ್ರಮದಲ್ಲಿ ಇದ್ದಿರ್ತಕ್ಕಂಥದ್ದು ಏಕಲವ್ಯ, ನೀವು ಯಾವತ್ತೂ ನೋಡ್ಬೋದು ಕಲ್ಲು ಶಾಸನದ ಮೇಲೆ ಬರ್ತಕ್ಕಂಥದ್ದು ಅದೇ ಪ್ರಾಣಿ. ಹೇಗೆ ಗೊತ್ತಾಗತ್ತೆ ಇದು ಅಂದರೆ, ಆರ್ಕಲಾಜಿಕ್ ಸರ್ವೆ ಮಾಡ್ತಾ ಡೈನಾಸಸ್ ಸರ್ವೆ ಮಾಡ್ತಾರಲ್ಲ, ಆವಾಗ ಇಂಥ ಒಂದು ಪಕ್ಷಿ ಅಂಥ ಕಾಲದಲ್ಲಿ ಇತ್ತು. ಯಾರ ಮನೆಯಲ್ಲಿ ಯಾರ ಗುಡಿಸಲಲ್ಲಿ ಅದು ಪ್ರವೇಶ ಮಾಡುತ್ತೋ
ಗಂಡ ಹೆಂಡತಿ ಬಾಂಧವ್ಯನ ಕಿತ್ತಾಕ್ಬಿಡುತ್ತೆ. ಅಲ್ಲಿ ಯಾವತ್ತೂ ಸಂಸಾರಗಳಾಗಿರೋಕ್ಕಾಗಲ್ಲ, ಯಾವಾಗಲೂ ವ್ಯವಹಾರ ಆಗಿರೋಕ್ಕಾಗಲ್ಲ, ಸಂಸಾರಸ್ಥರು ಇದ್ದಾಗಿರೋಕ್ಕಾಗಲ್ಲ. ಇಷ್ಟೆಲ್ಲ ನಡೆಯುತ್ತೆ. ಇದು ಸಾಕ್ಷಿ ರೂಪ. ಅದಕ್ಕೆ ಹೇಳೋದು, ಯಾವ್ಯಾವ ವಸ್ತುಗಳನ್ನು ಸಾಕಬೇಕು, ಯಾವ್ಯಾವ ಪ್ರಾಣಿಗಳನ್ನ ಇಟ್ಕೋಬೇಕು, ಯಾವುದು ಜೀವಂತವಾಗಿ ಇಟ್ಕೋಬೇಕು, ಯಾವ ಅಜೀವವಾಗಿ ಇಟ್ಕೋಬೇಕು. ಕುದುರೆ ಮತ್ತು ಆನೆ ಕೂಡ ಇಟ್ಕೋಬಹುದು, ಇಟ್ಕೋಬಾರ್ದು ಅನ್ನೋ ವಿಚಾರ ಇದೆ. ಅದನ್ನು ಕೆಲವರು ಡೌಟ್ ಕೇಳ್ತಾರೆ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಹೇಗೆ ಇಟ್ಕೋಬೇಕು, ಎಲ್ಲಿ ಇಟ್ಕೋಬೇಕು, ಯಾವ ದಿಕ್ಕಲ್ಲಿ ಇಟ್ಕೋಬೇಕು, ಯಾವ ದಿಕ್ಕಲ್ಲಿ ಹಸುವನ್ನು ಕೂಡ ಮನೆಯೊಳಗೆ ಇಟ್ಕೋಬೇಕು ಅನ್ನೋ ವಿಚಾರ ಮಾತಾಡಬೇಕು.